ಬಿಗ್ ಬಾಸ್ ಸೀಸನ್ 12ರಲ್ಲಿ 4ನೇ ವಾರಕ್ಕೆ ಹಲವು ವಾದ ವಿವಾದಗಳು ಬಂದವು. ಅಲ್ಲದೆ ಈಗಾಗಲೇ ಅಶ್ವಿನಿ ಅವರ ವಿರುದ್ಧ ರಕ್ಷಿತಾಳ ವಿಚಾರವಾಗಿ ದೂರು ದಾಖಲಾಗಿದ್ದು, ಅಶ್ವಿನಿ ಅವರು ರಕ್ಷಿತಾಳಿಗೆ ಹೇಳಿದ ಆ ಒಂದು ಪದದಿಂದ ಅಶ್ವಿನಿಯ ಮೇಲೆ ದೂರು ದಾಖಲಾಗಿದೆ. ಹೀಗಿರುವಾಗ ನಿನ್ನೆಯ ಎಪಿಸೋಡ್ನಲ್ಲಿ ರಕ್ಷಿತಾಳನ್ನು ಸೆಡೆ ಎಂದು ಕರೆದ ಕಾಕ್ರೋಚ್ ಸುದಿ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಯು ದೂರು ದಾಖಲು ಮಾಡಿದೆ. ಹೌದು, ಒಂದು ಹೆಣ್ಣಿನ ಪರವಾಗಿ ಯಾವುದೇ ರೀತಿಯ ಕೆಟ್ಟ ಪದವನ್ನು ಬಳಸುವಂತಿಲ್ಲ, ಹೆಣ್ಣಿಗೆ ಗೌರವ ಕೊಡದ ಕಾಕ್ರೋಚ್ ಸುದಿ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ದೂರು ದಾಖಲಿಸಿದ್ದಾರೆ. ನಂತರ ನಿನ್ನೆ ರಕ್ಷಿತಾಳ ಹತ್ತಿರ ಕಾಕ್ರೋಚ್ ಸುದಿ ಅವರು ಕ್ಷಮೆ ಕೇಳಿದ್ದಾರೆ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ ಎಂದು ಮನೆಯ ಎಲ್ಲಾ ಸ್ಪರ್ಧಿಗಳ ಮುಂದೆ ರಕ್ಷಿತಾಳಿಗೆ ಕ್ಷಮೆ ಯಾಚಿಸಿದ್ದಾರೆ. ಹೀಗಾಗಿ ನಂತರ ಆ ಪದದ ಅರ್ಥ ತಿಳಿಯದ ರಕ್ಷಿತಾಳ ಹತ್ರ ಕಾಕ್ರೋಚ್ ಸುದಿ ಸೆಡೆ ಅಂದ್ರೆ ಚೈಲ್ಡ್ ಎಂದರ್ಥ, ನಾನು ನಿನ್ನನ್ನು ಹಾಗೆ ಕರೆದದ್ದು ತಪ್ಪಾಯಿತು, ದಯವಿಟ್ಟು ಕ್ಷಮಿಸು, ದೊಡ್ಡವರಲ್ಲಿ ಹೇಳಬೇಡ ಎಂದು ಹೇಳಿದ್ದಾರೆ. ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸೆಡೆ ಎಂಬ ಪದದ ಅರ್ಥವನ್ನು ಬಾದ್ಶಾ ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಸುಧೀರ್ ಅವರಿಗೆ ಸ್ಪಷ್ಟವಾಗಿ ತಿಳಿಸಲಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಕಿಚ್ಚನ ಪಂಚಾಯಿತಿಗಾಗಿ ಕಾಯುತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ.